आपका सेवे के लिए हिंदी में से छोड़ के हगलू रात में 60,000 साहब ಈಗೆಲ್ಲ ಕರೀತಾರೆ ಸರ್. ಇನ್ನು ನನ್ನ ಮನೆಯವಳು, ನನ್ನ ಅರ್ಧಂಗಿ, ನನ್ನ ಹೆಂಡತಿ, ನನ್ನ ವೈಫ್, ನನ್ನ ಬೀವಿ ಅವಳು ಹೆಂಗ್ ಕರೀತಾಳೆ ಅಂದ್ರೆ ಸಾರ್ ಅರ್ಥ ಆಯ್ತಾ ಸರ್? ಇನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ದುಡ್ಡಾಡಿಯ ಮೊಟ್ಲೆ ಅವನಿಗೂ ಮದುವೆ ಆಗಿರೋದು ಅನ್ಸುತ್ತೆ. ಇನ್ನೊಂದಿಷ್ಟು ಜನ ಪ್ರೀತಿಯಿಂದ ಗೌರವದಿಂದ ಟೋಟಲಿ ಹೇಳ್ಬೇಕಂದ್ರೆ ನಾನು ಬಾರಿ ಪಾಪ್ಯುಲರ್ ಫಿಗರ್ ಸರ್. ನಿಮ್ಗೊಂದು ವಿಷಯ ಗೊತ್ತಾ ಸರ್? ಗೊತ್ತಿಲ್ಲ ಹೇಳಪ್ಪ. ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 15 ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ ಅಂತೆ ಸರ್. ನೋ ಬೇಬೀಸ್, ನೋ ಬಾಬೂಸ್. ದಟ್ ಟೈಮ್ ಮೈ ಮದರ್ ಅಂದ್ರೆ ನಮ್ಮವ್ವ ಕ್ರೈನ್ 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 so many water in Singapore. Then my father ಅಂದ್ರೆ ನಮ್ಮಪ್ಪ ಯಾರೋ ನಿಮ್ಮಂತ ಪುಣ್ಯಾತ ಮಾತು ಕೇಳಿ ರಾಮದುರ್ಗ ಹತ್ರ ಇರೋ ಎಲ್ಲ ಗುಡ್ಡಕ್ಕ ಹರಕೆ ಹೊತ್ಕೊಂಡ್ರಂತೆ ಸರ್. ಹರಕೆ ಕರ್ಕೊಂಡು ವರ್ಷನೇ ನನ್ನ ಮಮ್ಮಿ ತೊಡ್ಕೊಂಡು that time my father ಅಂತ ಸಮಯದಾಗ ಯಾರ್ಯಾರು ನನ್ನ ತಾಯಿಗೆ ಬಂಜ ಅಂದಿದ್ರು ಅವತ್ತವರೆಲ್ಲ ನಾನು ಈ ಭೂಮಿಗೆ ಬಂದಿದ್ದು ಹುಟ್ಟಿದ್ದು ನನ್ನ ಕಾಣಿದ್ದು ಅದೇ ಈಗಲೂ ಕರೀತಾರೆ ಸರ್. ಸರ್ ನನ್ನ ಮದುವೆಯಾಗಿ 2 ವರ್ಷ ಆಯ್ತು ಸರ್. 3 ಮಕ್ಕಳು. ಅವ್ರ ಮಾತ್ರ ಯಾವ ದೇವರಕ್ಕೆ ಬಿಟ್ಟಿಲ್ಲ ಸರ್. ಸ್ಪೋರ್ಟ್ಸ್ ಮನೆಯಲ್ಲ ಬರೋದು ನಿಮಗಾಗಿ ಸರ್. ನಾನಿರುವುದೇ ನಿಮಗಾಗಿ ಮನೆಗೆ ಮತ್ತು ಮಕ್ಕಳಿಗೆ ಆದ್ರೆ ಇವತ್ತು ಆ ಮನೆಗೆ ಮಕ್ಕಳಿಗೆ ನಾನೇ ಬೇಡವಾಗಿನಿ.
ಹನಿ ನೀರ್ ತರಿಸಿದವನಲ್ಲ. ಆಧಾರವಾದೆ ಆಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಕೂತ್ರು ಸಮಾಧಾನ ಇಲ್ಲ, ನಿಂತ್ರು ಸಮಾಧಾನ ಇಲ್ಲ. ಮಲಗಿದ್ರಂತೂ ಹೆಂಡತಿ ಮಕ್ಕಳು ರಾಕ್ಷಸರ ಆಕಾರವಾಗಿ ಬರ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನೇ ಅವ್ರ ಕಣ್ಣಿಗೆ ರಾಕ್ಷಸನ ಕಂಡಿನೋ ಏನೋ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನನ್ನ ಹೆಸರು ರಾಜಣ್ಣ. ಜನ ಎಲ್ಲ ಗೌರವದಿಂದ ಸಾವುಕಾರ ರಾಜಣ್ಣ ಅಂತ ಕರೀತಿದ್ರು. ಆದ್ರೆ ಇವತ್ತು ಅಂತ ಸಾವುಕಾರ ರಾಜಣ್ಣನ ಖರ್ಚಿಗೆ 100 ರೂಪಾಯಿ ಬೇಕಂದ್ರೆ ಮಕ್ಕಳ ಹತ್ರ ಕೈ ಚಾಚಬೇಕು. ಮಕ್ಕಳು ಯಪ್ಪೋ ಏನ್ ನಿನ್ ಕಾಟ, ಸುಮ್ನೆ ಮೂಲೆ ಕೂತ್ಕೋ ಅಂತಾರೆ. ಈ ಸಾವುಕಾರ ರಾಜಣ್ಣ ಯಾವತ್ತು ಕೈ ಎತ್ತು ಕೊಟ್ಟವನು, ಕೈ ಚಾಸ್ತವನಲ್ಲ. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ನನ್ನ 2ನೇ ಸೊಸೆಗೆ ಹೇಳ್ತೀನಿ, ಅಮ್ಮ ನನಗೆ ಶುಗರ್ ಇದೆ, ಸಕ್ಕರೆ ಇಲ್ಲದೆ ಚಾ ಮಾಡ್ಕೊಂಡು ತಗೊಂಬ ಅಂತ. ಆದ್ರೂ ಆಕಿ ಸಕ್ಕರೆ ಜಾಸ್ತಿನೇ ಹಾಕೊಂಡು ತಗೊಂಬರ್ತಾಳೆ. ಬೇಗ ಗೊಟ್ಟಕ್ಕನ್ಲಿ ಅಂತನೋ ಏನೋ. ನನ್ನ ಮೊಮ್ಮಗಳು ಗೌರಿ ಮುದ್ದಾದ ಹುಡುಗಿ, ತುಂಬಾ ಚೂಟಿಯಾಗಿದ್ದಾಳೆ. ಕದ್ದು ಮುಚ್ಚಿ ಲಾಡು ಜಿಲೇಬಿ ತಂದ್ಕೊಡ್ತಾಳೆ. ಅಮ್ಮ ನನಗೆ ಶುಗರ್ ಇದೆ ಬೇಡಮ್ಮ ಅಂತ ಹೇಳಿದ್ರು ಕೇಳಲ್ಲ. ಪ್ರೀತಿಯಿಂದ ನನ್ನ ಬಾಯಿಗೆ ಹಾಕ್ತಾಳೆ. ಅವಳ ಪ್ರೀತಿ ಮುಂದೆ ನನ್ನ ಈ BP ಶುಗರ್ ಎಲ್ಲ ಮಾಯವಾಗ್ಬಿಡುತ್ತೆ. ಚಾಡಿ ಹೇಳ್ತೀನಿ ಅಂತ ಅನ್ಕೋಬೇಡಿ. ನನ್ನ ಕೊನೆ ಸೊಸೆ ಲಕ್ಷ್ಮಿ ಅವಳ ಗಂಡನ್ಗೆ ಅಂದ್ರೆ ನನ್ನ ಮಗನಿಗೆ ಹೇಳ್ತಾಳೆ, ನಿಮ್ಮ ಅಪ್ಪನ ಕಾಟ ತುಂಬಾ ಆಯ್ತು, ಅವ್ರನ್ನ ಬೇಗ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತಾಳೆ. 14 ಸೈಟು, 18 ಎಕರೆ ತೋಟ, 3 ಅಂತಸ್ತಿನ ಮನೆ ಕಟ್ಸಿದ್ ನಾನು. ವೃದ್ಧಾಶ್ರಮ ಸುಳ್ಳು, ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಅದೇ ಈ ಬದುಕಿನ ಬೆರಗು. ಆ ಬೆರಗಿಗೆ ನಾನಂತೂ ಬೆಚ್ಚಿ ಬೆರಗಾಗಿನೋ. ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾಗಿತ್ತು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಿತ್ತು. ಈಗ ನನ್ನ ಕಣ್ ಮುಂದೆನೆ ಆಸ್ತಿ ಹಂಚ್ಕೋತಾರಂತ ಕೈ ಮುಗಿದು ಬೇಡ್ಕೊಂಡೆ. ನನ್ನ ಜೀವ ಇರೋವರೆಗೂ ತಡೀರಪ್ಪ ಅಂದೆ. ಒಬ್ರು ನನ್ನ ಮಾತು ಕೇಳ್ತಿಲ್ಲ. ಬಹಳ ಸಂಕಟ ಆಗ್ತೋ ರಾಜಪ್ಪ. ನನ್ನ ಸಾಯೋವರೆಗೂ ನೋಡ್ಕೊಂಡವ್ರಿಗೆ ಒಂದು ಪಾಲು ಜಾಸ್ತಿ ಅನ್ಸ್ತಾರಂತೋ. ಸುಳ್ಳು, ಎಲ್ಲ ಸುಳ್ಳು. ಅವರಿಗೆ ಆಸ್ತಿ ಹಂಚಿ ಗೊತ್ತು, ಪ್ರೀತಿ ಹಂಚಿ ಗೊತ್ತಿಲ್ಲ. ಪ್ರೀತಿಸೋದಕ್ಕ ಪ್ರೀತಿ ಹಂಚೋದಕ್ಕ ಎದಿ ಬೇಕು ಸುಭಾಸ. ಆ ಎದಿ ಅವ್ರಿಗೆಲ್ಲ ತೆಗಿ.
ತರುವ ಪ್ರೀತಿ ಅನ್ನೋದು ಅಮೂರ್ತವಾದದ್ದು ಸುಭಾಸ. ಆ ಅಮೂರ್ತವಾದ ಪ್ರೀತಿ ಮನುಷ್ಯ ನಿಧಿ ಒಳಗೋಕು ಮೂರ್ತ ರೂಪ ಪಡ್ಕೋತೈತೆ. ಆ ಮೂರ್ತ ರೂಪದ ಪ್ರೀತಿ ಕೆಲವ್ರಿಗೆ ಕಾಣಿಸೋದಿಲ್ಲ, ಇನ್ ಕೆಲವರನ್ನು ತೋರ್ಸೋದೇ ಇಲ್ಲ. ಅಲ್ಲೋ ಇವತ್ತಾದ್ರೂ ನಮ್ ಪಿಂಚಣಿ ಹಣ ಬರ್ತೈತೇನೋ? ಪೋಸ್ಟ್ ಮ್ಯಾನ್ ಬಂದ್ರೆ ಬಂದೇ ಬರ್ತದೆ. ಆ ಪೋಸ್ಟ್ ಮ್ಯಾನ್ ಕೈಗೆ ಸಿಕ್ತಿಲ್ವಲ್ಲೋ? ಪೋಸ್ಟ್ ಆಫೀಸಿಗೆ ಹೋದ್ರೆ ನಾಳೆ ಬಾ ನಾಳೆ ಬಾ ಅಂತಾರೆ. ನಮ್ ಜೀವನ ಹೆಂಗಾಗೈತಿ ಅಂದ್ರ ಈ ಮನಿ ಬಾಗ್ಲಿಗೆ ಬರ್ತಿರ್ತಾರ ನೋಡು, ಜವುಗಳು ಬರ್ಬಾರ್ದು ನಾಳೆ ಬಾ ಅಂತ. ಹಂಗಾಗೈತಿ. ಮನೆಯವ್ರಿಗೂ ದೆವ್ಗಳಾಗ್ಬಿಟ್ಟಿವಿ, ಆ ಪೋಸ್ಟ್ ಆಫೀಸ್ಗೂ ದೆವ್ಗಳಾಗ್ಬಿಟ್ಟಿವಿ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಬಡದವ್ವ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಬಡದವ್ವ. ನೀರಿಗೆ ಹೋಗಿದ್ರೇನವ್ವ? ಇಲ್ಲ, ಊರಿಗೆ ಹೋಗಿದ್ವಿ. ಚಾಟಿ ಮಾಡ್ತಾರ ಚಾಟಿ. ಕನ್ನಡ ಬಂದೇವಾ, ನಾವು ಊರಿಗೆ ಬಂದೇವಾ. ಚಂದಕ ಬಂದೇವಾ ನಾವು ಪಿಜಿಗೆ ನಿಂತೇವಾ. ಚಂದಕ ಬಂದೇವಾ ನಾವು ಪಿಜಿಗೆ ನಿಂತೇವಾ. ಯಜ್ಜ, ಅರೂರು ಒಂಬತ್ತು, ಒಂಬತ್ತು ದಿನ ಪಡೆದವ್ವ. ಅರೂರು ಒಂಬತ್ತು, ಒಂಬತ್ತು ದಿನ ಪಡೆದವ್ವ. ತಂಗಿ 609 9 ತಿಂಗಳ ಬಿಟ್ಟಿದವ್ವ. 609 9 ತಿಂಗಳ ಬಿಟ್ಟಿದವ್ವ. ಬಂದೇವಾ, ನಾವು ಊರಿಗೆ ಬಂದೇವಾ. ಬಂದೇವಾ, ನಾವು ಊರಿಗೆ ಬಂದೇವಾ. ನೀರಿಗೆ ಹೊಳಿಗೆ ಹೋಗಿದ್ರು ಕೆರೆಗೆ ಹೋಗಿದ್ರು? ಬಾವಿಗೆ ಹೋಗಿದ್ವಿ. ಬಾವೆ ನೀರ್ ಅದಾವೇನು? ಬಾವ್ಯಾಗ ನೀರು ಅದಾವ, ಅದೇನು ಅದಾವ ಮೀನು ಅದಾವ, ಕರೆ ಕಬ್ಬಿಣು ಅದಾವ. ಜಾಸ್ತಿ ಮಾಡ್ತಾರ ಜಾಸ್ತಿ. ಖಾಲಿ ಕುಂದರ ಖಾಲಿ. ಬಾವಿಯಾಗೆ ನೀರ್ ಬತ್ತಿಲ್ಲೇನವ್ವ? ಬರ್ತಿದ್ರು ಬಾವಿಗೆ. ಗುದ್ದಿ ನೀರ್ ತೆಗಿಯೋ ಹೆಣ್ಮಕ್ಳು ಈ ಊರಾಗದಾರ. ಹೌದು ಹೌದು, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಈಗ ಬಂದು ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಹೆಂಡತಿ ಮಾರ್ಯ ಮುನ್ಸೋತಿ. ಸುದ್ದಿ ಸುಖ ತಂತು, ಸುದ್ದಿ ಸುಖ ತಂತು. ನಾವೇನು ಊರ್ ಸುದ್ದಿ ಹೇಳಿ ಸುಬ್ಬಗುಳೇನ? ಆ ಪೋಸ್ಟ್ ಮ್ಯಾನ್ ಹೆಂಡತಿ ಮಾರವ್ವ ಬಾವಿ ಕಟ್ಟೆ ಮೇಲೆ ಏನಾರ ಕಂಡಿದ್ಲೇನು? ಕಂಡಿದ್ಲು. ಅಕ್ಕಿ ನಮ್ ಬಗ್ಗೆ ಒಣ್ಣುತ್ತಿಲ್ಲೇನವ್ವ? ನಿಮ್ ಬಗ್ಗೆ ಅಲ್ಲ, ಆಕಿ ಗಂಡ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಬಗ್ಗೆ ಅವ್ರು ನುಡ್ಸಿದ್ಲು. ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ಆಕೀಗ ನಮ್ ಪಿಂಚಣಿ ಬಗ್ಗೆ ಏನಾರ ಹೇಳ್ಯಾನಂತೇನು? ಆಕಿ ಎಲ್ಲಪ್ಪನ ಸುದ್ದಿ ತೆಗೆದ್ರ ಅಂತ ಮೂಗ ಮುರಿತಾಳ. ಅವನ ಹೆಂಡತಿ ಬಾವ್ಯಾಗ ಹೋಗಿದ್ದಾಳಂತ. ತಪ್ಪು ತಪ್ಪು, ಎತ್ತು ಎತ್ತು. ಜೀವಹಾನಿ ಮಹಾಪರಾಧ ಮಹಾಪರಾಧ ಅಂತ ಸಾರ್ವೈನವರು ನಮ್ಮ ಮನೆ ಮುಂಚಾರ್ಯಾರೆ. ಆಕಿಗೆ ಕೈ ಬಲ್ ಮೇಲೆ ಆಸೆನಾ ಇಲ್ಲಂತ. ಕುಂಕುಮಭಾಗ್ಯದ ಬಗ್ಗೆ ಆಕೆಗೆ ಭಕ್ತಿನೇ ಇಲ್ಲ. ಸಾಡಿ ಕಾಲದ ಮೇಲೆ ತೊಟ್ಟಗೂ ಅಲ್ವಿಲ್ಲಂತ. ಅವನ ಹೆಂಡತಿ ಬಾವ್ಯಾಗ ಹೋಗಿದ್ದಾಳಂತ. ತಪ್ಪು ತಪ್ಪು, ಎತ್ತು ಎತ್ತು. ಜೀವಹಾನಿ ಮಹಾಪರಾಧ ಮಹಾಪರಾಧ ಅಂತ ಸಾರ್ವೈನವರು ನಮ್ಮ ಮನೆ ಮುಂಚಾರ್ಯಾರೆ. ಅದ ಸಾರವೈನವರು ಮಳಿ ಮ್ಯಾಲ ನಿಂತ ಕೊಡಿ ಹಿಡ್ಕೊಂಡ ನಿನ್ ಗಂಡನಿಂದನೇ ನಿನ್ ಕಂಟಕ ಅಂತ ಆಕಿ ಮೈ ಮುಂದ ಸಾರ್ಯಾರ. ಸಾರ್ವೈನವ್ರು ಹಿಂಗೆಲ್ಲ ಸಾರೋರಲ್ಲ. ಒಂದಿಷ್ಟು ಸಾರು 3-4 ಗಂಗಳ ಅನ್ನ ಬಡಿಯೋರು, ಆದ್ರೆ ಹಿಂಗ್ ಬಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ನಾನಿರುವುದೇ ನಿಮಗಾಗಿ ಅಂತಾನ. ಆಕಿ ನೋಡಿದ್ರ ಬಾವಿರೋದೇ ಅವಂಗಾಗಿ ಅಂದಳ. ನಮ್ ಪಿಂಚಣಿ ಹಣ ಬರೋವರ್ಗಾದ್ರು ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಜೀವ
ಜೀವಂತವಾಗಿರ್ಲಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಚನ್ನಕ ಬಂದೇವಾ ನಾವು ಪಿಂಚಣಿಗೆ ನಿಂತೇವಾ, ಚನ್ನಕ ಬಂದೇವಾ ನಾವು ಪಿಂಚಣಿಗೆ ಕುಂತೇವಾ. ಅಲ್ಲೋ ರಾಜಪ್ಪ, ಕರೆನ ಆ ಪೋಸ್ಟ್ಮನ್ ಎಂಟ್ರಿ ಮಾಡವ ಅವನ್ನ ಬಾಯಿ ಒಳಗೆ ಹಾಕಿದ್ರ ನಮ್ ಗತಿ ಏನಾಗ್ಬೇಕು? ಅವನಿಗೆ ಈಜು ಬರುತ್ತೋ ಇಲ್ಲೋ? ಕೆಟ್ಟದ ಯೋಚನೆ ಮಾಡಿದ್ರೆ ಬರೀ ಕೆಟ್ಟದೇ ಕಾಣುತ್ತೆ. ಅವ್ರು ಸುಮ್ಮನೆ ಚಾಸ್ತಿ ಮಾಡ್ತಾರಷ್ಟೇ. ಏನ್ ಜಾಸ್ತಿ ಮಾಡ್ತಾರೋ ಏನು, ಮನೆಗೂ ಜಾಸ್ತಿ ಮಾಡ್ತಾರ, ರೋಡ್ನಾಗ ಹೋಗೋರು ಜಾಸ್ತಿ ಮಾಡ್ತಾರ, ನಮ್ ಜೀವನ ಜಾಸ್ತಿ ಒಳಗ್ ಕಳ್ಗೋತ್ ನೋಡು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ